ಅಮಿತ್ ಶಾ ಅವರು ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅಂಬೇಡ್ಕರ್ ವಿಷಯದಲ್ಲಿ ಅನ್ನೋದನ್ನ ಹೇಳಿದ್ದಾರೆ. ಮುಂದುವರೆದು ಹೇಳಿದ್ದಾರೆ, ನೀವು ಯಾವ್ಯಾವ ರೀತಿ ಅನ್ಯಾಯ ಮಾಡಿದ್ರಿ ಅಂಬೇಡ್ಕರ್ ಅವರಿಗೆ, ಬದುಕಿದ್ದಾಗ ಅಪಮಾನ ಮಾಡಿದ್ರಿ, ಸತ್ತಾಗ ಅಪಮಾನ ಮಾಡಿದ್ರಿ, ಅವ್ರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡಿದ್ರಿ, ಅವ್ರ ವಿಚಾರಕ್ಕೆ ಹೇಗೆ ದ್ರೋಹ ಬಗೆದಿದ್ದೀರಿ ಅನ್ನೋದನ್ನು ಕೂಡ ಮುಂದುವರೆದು ಹೇಳಿದ್ದಾರೆ. ಅದು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಹೇಳಿರೋದು, ಅಂಬೇಡ್ಕರ್ ಅವರನ್ನ ಟಾರ್ಗೆಟ್ ಮಾಡಲ್ಲ. ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್. ಹೌದೌದು, ನಾವು ಅಂಬೇಡ್ಕರ್ ಅವ್ರಿಗೆ ತಪ್ಪು ಮಾಡಿದೀವಿ ಅಂತ ಹೇಳಿ, ಅಂಬೇಡ್ಕರ್ ಅವ್ರ ವಿಷಯದಲ್ಲಿ ನಾವು ನಡ್ಕೊಂಡಿದ್ದು ತಪ್ಪಾಗಿದೆ ಅನ್ನೋದನ್ನ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು, ನಾನು ಸದನ ಸದಸ್ಯನಾಗಿದ್ದ ಸಂದರ್ಭದಲ್ಲೇ ಹೇಳಿದ್ರು, ಈ ವಿಷಯದಲ್ಲಿ ಅಂಬೇಡ್ಕರ್ ವಿಷಯದಲ್ಲಿ ಕಾಂಗ್ರೆಸ್ ಮಾಡಿದ್ದು ಸಮರ್ಥನೀಯ ಅಲ್ಲ. ಅಲ್ಲ, ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರು 1 ಗಂಟೆ 35 ನಿಮಿಷ ಮಾತಾಡಿದ್ದಾರೆ. ಈಗೇನು ಆರೋಪ ಮಾಡ್ತಾ ಇದ್ದಾರೆ ಅದು 12 ಸೆಕೆಂಡ್ ಇರೋದು. ಈ 12 ಸೆಕೆಂಡ್ ಮಾತನ್ನ ಒಂದು ಸಂದರ್ಭಕ್ಕೆ ಪೂರಕವಾಗಿ ತಗೋಬೇಕಲ್ವಾ? ಈ ಈ ಈ ಚರ್ಚೆ ನಡೆಯುವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಜರಿದ್ರು, ಅವ್ರೇನು ಪ್ರತಿಕ್ರಿಯೆ ನೀಡಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ಅದನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ. ಸಂದರ್ಭ ಯಾವುದು? ಬಾಬಾ ಸಾಹೇಬ್ರಿಗೆ ದ್ರೋಹ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನೀವು ಅನ್ನೋ ಮಾತಿನ ಬರದಲ್ಲಿ ಮಾತಾಡಿರುವಂತದ್ದು. ಅದು ಆ ಹಿನ್ನೆಲೆ ಏನು? ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನೇನ್ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳೋ ಬರದಲ್ಲಿ ಈ ಮಾತು ಬಂದಿದೆ. ಒಂದೇನಂತಂದ್ರೆ, ನಾನು ಇಡೀ ಅವರ ಭಾಷಣವನ್ನ 2 ಬಾರಿ ಕೇಳಿದೆ. ಎಲ್ಲೂ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವ ರೀತಿಯಲ್ಲಿ ಅವರು ಹೇಳಿಲ್ಲ. ಆ ಬಿಚ್ಚಿಡುವ ಕೆಲಸವನ್ನ ಸಮಗ್ರವಾಗಿ ನೋಡಿದವ್ರು ಯಾರು ಅದನ್ನು ವಿರೋಧಿಸ್ತಾ ಇಲ್ಲ. ಯಾರು ಕಟ್ ಅಂಡ್ ಪೇಸ್ಟ್ ಆಗಿ ನೋಡಿದವರು ಮಾತ್ರ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸಮಗ್ರವಾಗಿ ನೋಡಿದವರು ಎಲ್ರೂ ಕಾಂಗ್ರೆಸ್ಸನ್ನೇ ಚೀತು ಅಂತ ಉಗಿತಾ ಇದ್ದಾರೆ. ಅಮಿತ್ ಶಾ ಅವರು ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅಂಬೇಡ್ಕರ್ ವಿಷಯದಲ್ಲಿ ಅನ್ನೋದನ್ನ ಹೇಳಿದ್ದಾರೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿಲ್ಲ, ಕಾಂಗ್ರೆಸ್ ಹೇಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತು, ಅಂಬೇಡ್ಕರ್ ಅವ್ರಿಗೆ ಹೇಗೆ ನಡ್ಕೊಳ್ತು ಅಂತ ಪೂರ್ಣ ವಿಡಿಯೋನ ರಾಜ್ಯಸಭೆಯಲ್ಲಿ ಅವ್ರು ಮಾಡಿರೋದು. ಆನ್ ಡಾಕ್ಯುಮೆಂಟ್ಸ್, ಹೈಡ್ ಅಂಡ್ ಸೀಕ್ರೆಟ್ ಅಲ್ಲ, ಆನ್ ಡಾಕ್ಯುಮೆಂಟ್ಸ್. ಅದನ್ನ ಪೂರ್ಣ ಕೇಳಿದವ್ರು ಯಾರು ತಪ್ಪು ತಿಳ್ಕೊಂಡಿಲ್ಲ. ಇವ್ರು ತಪ್ಪಭಿಪ್ರಾಯ ರೂಪಿಸೋ ಕೆಲಸವನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಹೌದು, ಅದನ್ನ 7 ಸಲ ಹೇಳಿ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ಳುವ ಮೊದಲು ಪರಮಾತ್ಮನ ಹೆಸರು ಅಥವಾ ಭಗವಂತನ ಹೆಸರು ತೆಗೆದುಕೊಳ್ಳಿ, ನಿಮಗೆ ಮೋಕ್ಷ ಸಿಕ್ಕಿತ್ತು ಅನ್ನೋ ದೃಷ್ಟಿಕೋನದಲ್ಲಿ ಮೊದಲಿನ ಲೈನ್ ಅಲ್ಲಿ ಅದನ್ನ ನೀವು ಹೇಗೆ ಸಮರ್ಥಿಸ್ಕೊತೀರಿ? ಮುಂದುವರೆದು ಹೇಳಿದ್ದಾರೆ, ನೀವು ಯಾವ್ಯಾವ ರೀತಿ ಅನ್ಯಾಯ ಮಾಡಿದ್ರಿ ಅಂಬೇಡ್ಕರ್ ಅವರಿಗೆ, ಬದುಕಿದ್ದಾಗ ಅಪಮಾನ ಮಾಡಿದ್ರಿ, ಸತ್ತಾಗ ಅಪಮಾನ ಮಾಡಿದ್ರಿ, ಅವ್ರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡಿದ್ರಿ, ಅವ್ರ ವಿಚಾರಕ್ಕೆ ಹೇಗೆ ದ್ರೋಹ ಬಗೆದಿದ್ದೀರಿ ಅನ್ನೋದನ್ನು ಕೂಡ ಮುಂದುವರೆದು ಹೇಳಿದ್ದಾರೆ. ಅದು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಹೇಳಿರೋದು, ಅಂಬೇಡ್ಕರ್ ಅವರನ್ನ ಟಾರ್ಗೆಟ್ ಮಾಡಲ್ಲ. ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್. ಹೌದೌದು, ನಾವು ಅಂಬೇಡ್ಕರ್ ಅವ್ರಿಗೆ ತಪ್ಪು ಮಾಡಿದೀವಿ ಅಂತ ಹೇಳಿ, ಅಂಬೇಡ್ಕರ್ ಅವ್ರ ವಿಷಯದಲ್ಲಿ ನಾವು ನಡ್ಕೊಂಡಿದ್ದು ತಪ್ಪಾಗಿದೆ ಅನ್ನೋದನ್ನ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಅವರು, ನಾನು ಸದನ ಸದಸ್ಯನಾಗಿದ್ದ ಸಂದರ್ಭದಲ್ಲೇ ಹೇಳಿದ್ರು, ಈ ವಿಷಯದಲ್ಲಿ ಅಂಬೇಡ್ಕರ್ ವಿಷಯದಲ್ಲಿ ಕಾಂಗ್ರೆಸ್ ಮಾಡಿದ್ದು ಸಮರ್ಥನೀಯ ಅಲ್ಲ, ಇದು ತಪ್ಪು, ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ಅಮಿತ್ ಶಾ ಅವರು ಹೇಳಿದ ಮಾತು ಕಾಂಗ್ರೆಸ್ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ. ನೀವು ಸುಳ್ಳು ಅಪಪ್ರಚಾರ ಮಾಡಿ ಅಂತ ಅವ್ರಿಗೆ ಹೇಳಿದ್ದಲ್ಲ. ಈಗ ಮಾಡ್ತಿರೋ ಪ್ರಾಯಶ್ಚಿತ್ತದ ಬದಲಿಗೆ ಅಪಪ್ರಚಾರ, ಮತ್ತಷ್ಟು ಆತ್ಮವಂಚನೆ ಮಾಡ್ಕೊಳ್ಳೋ ಕೆಲಸ. ಕಾಂಗ್ರೆಸ್ ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ಅಲ್ಲ, ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರು 1 ಗಂಟೆ 35 ನಿಮಿಷ ಮಾತಾಡಿದ್ದಾರೆ. ಈಗೇನು ಆರೋಪ ಮಾಡ್ತಾ ಇದ್ದಾರೆ ಅದು 12 ಸೆಕೆಂಡ್ ಇರೋದು.
ಈ 12 ಸೆಕೆಂಡ್ ಮಾತನ್ನ ಒಂದು ಸಂದರ್ಭಕ್ಕೆ ಪೂರಕವಾಗಿ ತಗೋಬೇಕಲ್ವಾ? ಈ ಈ ಈ ಚರ್ಚೆ ನಡೆಯುವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಜರಿದ್ರು. ಅವ್ರೇನು ಪ್ರತಿಕ್ರಿಯೆ ನೀಡಿಲ್ಲ. 20 ನಿಮಿಷ ಆದ್ಮೇಲೆ 12 ಸೆಕೆಂಡ್ ಅನ್ನ ಕಟ್ ಅಂಡ್ ಪೇಸ್ಟ್ ಮಾಡಿದ್ಮೇಲೆ ಇದು ಸೀರಿಯಸ್ ಟರ್ನ್ ತಗೊಂಡಿದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವ್ರು ಮಾತಾಡಿರೋದು ಸರಿಲ್ಲ ಅಂದಿದ್ರೆ ಅಲ್ಲೇ ಎದ್ದು ನಿಂತ್ಕೊಂಡು ಕೇಳ್ತಿದ್ರು. ಸಹಜವಾಗಿ ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಬಂದಿರೋ ಮಾತು ಅದು ಬಂದಿರೋ ಅಂತ ಮಾತು. ನಾನು ಇಲ್ಲಿ ಕೂತ್ಕೊಂಡು ಅದನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ. ಸಂದರ್ಭ ಯಾವುದು? ಬಾಬಾ ಸಾಹೇಬ್ರಿಗೆ ದ್ರೋಹ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನೀವು ಅನ್ನೋ ಮಾತಿನ ಬರದಲ್ಲಿ ಮಾತಾಡಿರುವಂತದ್ದು ಅದು. ನೀವು 12 ಸೆಕೆಂಡ್ ಎತ್ಕೊಂಡ್ರಿ, 1 ಗಂಟೆ 35 ನಿಮಿಷ ಮಾತಾಡಿರೋದ್ರ ಬಗ್ಗೆ ಏನು ಮಾತಾಡಲ್ಲ? ನಾನ್ ಡಿಫೆಂಡ್ ಮಾಡ್ತಾ ಇಲ್ಲ. ಈಗ ಪ್ರಶ್ನೆ ಇರೋದು 12 ಸೆಕೆಂಡ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ. ಸಮಗ್ರವಾಗಿ ನೋಡಿ ಅರ್ಥ ಆಗುತ್ತೆ. ಈಗ 12 ಸೆಕೆಂಡ್ಗಳ ಬಗ್ಗೆ ಇರೋ ಆ ಹೇಳಿಕೆ ಬಗ್ಗೆ ನಿಮ್ಮ ನಿಲುವು ಏನು? ಈಗ 12 ಸೆಕೆಂಡ್ಗಳಲ್ಲಿ ಏನ್ ಬಂದಿದೆ ಅದನ್ನ ಸಮಗ್ರವಾಗಿ 1.5 ಗಂಟೆ ಏನ್ ಮಾತಾಡಿದಾರ ಆ ಹಿನ್ನೆಲೆನಲ್ಲಿ ನೋಡ್ಬೇಕಲ್ವಾ? ಆ ಹಿನ್ನೆಲೆ ಏನು? ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನೇನ್ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳೋ ಬರದಲ್ಲಿ ಈ ಮಾತು ಬಂದಿದೆ. ನಾನು ಒಂದ್ ನಿಮಿಷ ಕೇಳಿ, ನಾನು ಇದನ್ನ ಡಿಫೆಂಡ್ ಮಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ. ಮಾತಿನ ಫ್ಲೋ ಇದೆಯಲ್ಲ, ಆ ಫ್ಲೋ ನಲ್ಲಿ ಬಂದಿರೋದು, ಅದನ್ನ ಅಷ್ಟನ್ನೇ ಯಾಕೆ ಪಿಕ್ ಅಂಡ್ ಚೂಸ್ ಮಾಡ್ತೀರಿ? ನೀವು ಹೇಳ್ದಂಗೆ ಅವ್ರು ಹೇಳ್ತಾ ಇಲ್ವಲ್ಲ ಸರ್? ಯಾರು? ನೀವು ಈಗ ಹೇಳ್ತಾ ಇದೀರಲ್ಲ, ಮಾತಿನ ಬರದಲ್ಲಿ ಬಂದಿರೋದು ಹೌದು, ಮುಂದಿನ ವಿಚಾರ ಬೇರೆ ಅಂತ ಏನ್ ಹೇಳ್ತಾ ಇದ್ರಲ್ಲ, ಇದನ್ನ ಅವ್ರು ಹೇಳ್ತಾ ಇಲ್ಲ. ಯಾರು ಹೇಳಿ? ಅಮಿತ್ ಶಾ ಅವರು, ಪಕ್ಷದ ಬಿಜೆಪಿ ಸಂಸದರುಗಳು ಇದನ್ನ ನಾವು ಸಮರ್ಥನೆ ಮಾಡ್ಕೋತೀವಿ ಶಾ ಅವ್ರ ಹೇಳಿಕೆ ಅಂತ ಹೇಳ್ತಾರೆ. ಇಲ್ಲ ಹೇಳ್ತಾರೆ ಇದನ್ನ. ಅಮಿತ್ ಶಾ ಇಡೀ ಅಮಿತ್ ಶಾ ಅವರ ಮಾತಿನಲ್ಲಿ ಅಪಮಾನ ಆಗುವ ಸಂಗತಿ ಯಾವ್ದಿದೆ ಅಂದ್ರೆ, 12 ಸೆಕೆಂಡ್ಗಳ ಬಗ್ಗೆ ಇರೋ ಪದಗಳ ಬಳಕೆ ಆ ಪದಗಳನ್ನ ನೀವು ಸಮರ್ಥನೆ ಮಾಡ್ಕೋತೀರಾ? ಅಲ್ಲ ನೀವೇನಂದ್ರೆ ಆಶಯಗಳ ಬೇರೆ, ಹಿನ್ನೆಲೆ ಬೇರೆ, ನೀವು ಅದಕ್ಕೆ ಬೇಕಾದಂತ ತಾತ್ಪರ್ಯಗಳು ಬೇರೆ ಇರಬಹುದು. ಬಳಸಿರೋ ಪದಗಳ ಬಗ್ಗೆ ಅಷ್ಟೇ. ನಾನು ಈಗ ಮಹೇಶ್ ಅವರ ಸಭೆ ಏನಂದ್ರು ಅದನ್ನ ನಾನು ಡಿಪೆಂಡ್ ಮಾಡ್ಕೊಳಲ್ಲ ಅಂದ್ರೆ ಅವ್ರು ಖಂಡಿಸ್ತಾರ ಅಥವಾ ನೀವು ಹೇಳ್ತಿರೋದನ್ನ ಅವ್ರು ವಿರೋಧಿಸ್ತಾರ? ಅದನ್ನ ಸ್ಪಷ್ಟನೆ ಮಾಡಿ. ಒಂದೇನಂತಂದ್ರೆ, ನಾನು ಇಡೀ ಅವರ ಭಾಷಣವನ್ನ 2 ಬಾರಿ ಕೇಳಿದೆ. ಎಲ್ಲೂ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವ ರೀತಿಯಲ್ಲಿ ಅವರು ಹೇಳಿಲ್ಲ. ಕಾಂಗ್ರೆಸ್ಸನ್ನ ಅವರ ಬಂಡವಾಳವನ್ನ ಬಿಚ್ಚಿಡುವ ಕೆಲಸವನ್ನ ಮಾಡಿದ್ದಾರೆ. ಆ ಬಿಚ್ಚಿಡುವ ಕೆಲಸವನ್ನ ಸಮಗ್ರವಾಗಿ ನೋಡಿದವರು ಯಾರೂ ಅದನ್ನು ವಿರೋಧಿಸ್ತಾ ಇಲ್ಲ. ಯಾರು ಕಟ್ ಅಂಡ್ ಪೇಸ್ಟ್ ಆಗಿ ನೋಡಿದವರು ಮಾತ್ರ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸಮಗ್ರವಾಗಿ ನೋಡಿದವರು ಎಲ್ರೂ ಕಾಂಗ್ರೆಸ್ಸನ್ನೇ ಚೀತು ಅಂತ ಉಗಿತಾ ಇದ್ದಾರೆ. ಈಗ ಅನ್ನ ಬೆಂದಿದೆಯಲ್ಲ ಅನ್ನಕ್ಕೆ ನಾವು ಎಲ್ಲರನ್ನೂ ಮುಟ್ಬೇಕಂತಿಲ್ಲ. ಒಂದ್ ನೋಡಿದ್ರೆ ಆಯ್ತು. ನಿಮ್ ಮಾತಲ್ಲಿ ಏನಿದೆ, ಅಂಬೇಡ್ಕರ್ ಹೆಸರನ್ನು ಹೇಳೋ ಬದಲು ನೀವು ದೇವರ ಹೆಸರು ಹೇಳಿದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ದಾರೆ. ಉಳಿದಾಯ್ತು, ಬಾಕಿದ ಭಾಷಣ ಆಮೇಲೆ ಕೇಳೋಣ. ಈ ಮಾತನ್ನ ಹೇಳಿದ್ ನಿಜ ತಾನೆ? ಯಾವ ಕಂಟೆಂಟ್ಸ್ ಅಲ್ಲಿ ಹೇಳಿದ್ರು ಕಂಟೆಂಟ್ ಬಿಡಿ ಅಂತ ಅದಕ್ಕೆ ನಾನು ಹೇಳೋದು ಸಮಗ್ರ ದೃಷ್ಟಿಯಿಂದ ನೋಡಿ. ಅಂಬೇಡ್ಕರ್ ಅವರು ಅಲ್ಲ, ಅಂಬೇಡ್ಕರ್ ಅವರು ಹೇಳಿರೋದು, ಅವರು ಹೇಳಿರೋದು ಕೂಡ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಅಂದ್ರೆ ಸಮಗ್ರ ಅರಿವು ಮೂಡಿಸ್ಕೊಳ್ಳೋದು. ಅಮಿತ್ ಶಾ ಅವ್ರ ವಿಷಯದಲ್ಲೂ ಅವ್ರ ಭಾಷಣದಲ್ಲೂ ಒಂದು ಡಿಬೇಟ್ ಬೇಕಾರಾಗ್ಲಿ ಸಮಗ್ರ ದೃಷ್ಟಿಯಿಂದ. ಅಲ್ಲಿ ಸರಿ ಇರೋದನ್ನ ಸರಿ ಅಂತ ಹೇಳೋಣ, ತಪ್ಪಿರೋದು ತಪ್ಪು ಅಂತ ಹೇಳೋಣ. ಹಾಗೇನೆ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಹೇಗೆ ನಡೆಸ್ಕೊಳ್ತು ಅನ್ನೋದು ಒಂದು ಚರ್ಚೆ ಆಗ್ಲಿ. ಒಂದು ನಿಮಿಷ, ಚರ್ಚೆ ಆಗ್ಲಿ. ಈಗೇನು ಕಾಂಗ್ರೆಸ್ ಪ್ರಾಯೋಜಿತ ಹೋರಾಟ ನಡೀತಾ ಇದೆ, ಅದನ್ನು ನಾವು ಚರ್ಚೆಗೆ ನಾವು ತಯಾರಿದ್ದೀವಿ. ಪ್ರಶ್ನೆ ಏನಿದೆ ಅಂದ್ರೆ, ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ, ನಿಮಗೆ ನಾನು ಹೇಳ್ತಾ ಇರೋದು ಸಮಗ್ರ ದೃಷ್ಟಿಯಿಂದ ನೋಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ.
ಕಟ್ ಅಂಡ್ ಪೇಸ್ಟ್ ನಲ್ಲಿ ನೋಡಬೇಡಿ, ಸಮಗ್ರ ದೃಷ್ಟಿಯಿಂದ ನೋಡಿ. ಸಮಗ್ರ ದೃಷ್ಟಿಯಿಂದ ನಾನು- ಚರ್ಚೆ ಮಾಡೋಣ. ಒಂದ್ ನಿಮಿಷ ಅವ್ರ ಪ್ರಶ್ನೆಗೆ ಉತ್ತರ ಹೇಳಿ. ಹೇಳ್ಬಿಡ್ತೇನೆ. ಈಗ ಏನ್ ನೀವು ಸಂವಿಧಾನ ನೀವು ಈ ಕಾರ್ಯಕ್ರಮ ಸಂಜೆ ಇಟ್ಟಿದ್ದೀರ, ಇದು ಬಿಜೆಪಿಗೆ ಡ್ಯಾಮೇಜ್ ಆಗಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವ್ರ ಹೇಳಿಕೆಯನ್ನ ಡ್ಯಾಮೇಜ್ ಆಗಿದೆ. ಅದನ್ನ ಇದ್ ಮಾಡ್ಕೊಳಕ್ಕೂ ಸಮರ್ಥನೆ ಮಾಡ್ಕೊಳಕ್ಕೋಸ್ಕರ ಇಲ್ಲ ಇವರ್ ರಾಂಗ್ ತಪ್ಪು ತಿಳ್ಕೊಂಡಿದ್ದೀರಿ. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿ ಪಡಿಸಿದ್ದು ಬಿಜೆಪಿ ಸರ್ಕಾರ. ಅಂಬೇಡ್ಕರ್ ಅವರ ಬಗ್ಗೆ ಶ್ರದ್ಧೆ ಗೌರವ ಇಲ್ಲದೆ ಇದ್ದಿದ್ರೆ ಭಾರತ ರತ್ನಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಶಿಫಾರಸ್ ಮಾಡ್ತಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕೊಡ್ಲಿಲ್ಲ ಭಾರತ ರತ್ನವನ್ನ. ಬಿಜೆಪಿ ಬೆಂಬಲಿತ ಜನತಾದಳದ ಸರ್ಕಾರ ವಿ.ಪಿ. ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಪ್ರಪೋಸ್ಡ್ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನ ಅಟಲ್ ಬಿಹಾರಿ ವಾಜಪೇಯಿ ಪ್ರಪೋಸ್ ಮಾಡಿದ್ದು. ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿ ಪಡಿಸಿದ್ದು ಬಿಜೆಪಿ ಸರ್ಕಾರ. ಒಂದು ಆಪ್ಗೆ ಭೀಮ್ ಆಪ್ ಅಂತ ಹೇಳಿ ಹೆಸರಿಟ್ಟಿದ್ದು ಬಿಜೆಪಿ ಸರ್ಕಾರ. ನಮಗೆ ಆ ಶ್ರದ್ಧೆ ಗೌರವ ಇದ್ದಿದ್ದ ಕಾರಣಕ್ಕೋಸ್ಕರನೇ ಸಮಾನತೆ ಪ್ರತಿಮೆಯನ್ನ ಮುಂಬೈನಲ್ಲಿ ನಿರ್ಮಾಣ ಮಾಡ್ತಿರೋದು. ಸಮಾನತೆ ಪ್ರತಿಮೆಯನ್ನ, ಏಕತೆ ಪ್ರತಿಮೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರದಾದ್ರೆ ಸಮಾನತೆ ಪ್ರತಿಮೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ದು. ಹಾಗಾಗಿ ನಮಗಿರುವಂತ ಶ್ರದ್ಧೆ ಗೌರವ ಅನ್ನೋದು ಅದು ಹೃದಯದಲ್ಲಿ ಇರ್ತಕ್ಕಂಥದ್ದು, ರಾಜಕಾರಣದಲ್ಲಿ ಅಲ್ಲ. ನಮ್ಗೆ ಹಂಗಾಗಿ ಅದರ ಅವಶ್ಯಕತೆನೇ ಇಲ್ಲ. ನಾವು ಸಮಗ್ರವಾಗಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗೆ ನಾವು ತಯಾರಿದ್ದೇವೆ. ಮೂಲಕ ಒಂದು ಇಲ್ಲ ಒಂದ್ ನಿಮಿಷ ಅನ್ಯಾಯ ಸರಿಪಡಿಸೋದಲ್ರಿ, ಇದಕ್ಕಿಂತ ಮುಂಚೆನೆ ಮಾಡಿರೋದು ನಾವು. ಒಂದ್ ನಿಮಿಷ ನೀವೇನು ಈ ವಿಷಯ ಅನ್ಯಾಯ ಮಾಡೇ ಇಲ್ಲ. ಅನ್ಯಾಯ ಮಾಡಿರೋದು ಕಾಂಗ್ರೆಸ್. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ತಪ್ಪು ಅಭಿಪ್ರಾಯ ಬರುವ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಅನ್ಯಾಯ ಮಾಡಿರೋದು ಕಾಂಗ್ರೆಸ್. ಅದು ನಿಮ್ಮ ಅಭಿಪ್ರಾಯ. ಅದು ನಿಮ್ಮ ಅಭಿಪ್ರಾಯ. ಅದು ನಿಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ತಪ್ಪು. ನಿಮ್ಮ ಅಭಿಪ್ರಾಯ ತಪ್ಪು. ನೀವೇನು ಹೇಳ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯ ತಪ್ಪು. ಸಮಗ್ರ ದೃಷ್ಟಿಯಿಂದ ನೋಡಿ, ಆಗ ನಿಮಗೆ ಅಮಿತ್ ಶಾ ಅವರು ಅರ್ಥ ಆಗ್ತಾರೆ. ನಿಮ್ಮ ಅಭಿಪ್ರಾಯ ತಪ್ಪಿದೆ. ಅದು ನಿಮ್ಮ ಅಭಿಪ್ರಾಯ ಅಲ್ಲ, ಅದು ನಿಮ್ಮ ಅಭಿಪ್ರಾಯ. ನೀವು ಹಾಗೆ ತಿಳ್ಕೊಳ್ಳೋದು ನಿಮ್ಮ ಅಭಿಪ್ರಾಯ. ನೀವು ಅದು ಸ್ವತಂತ್ರ ಇದೆ. ಒಂದು ಕ್ಲಾರಿಫೈ ಒಂದ್ ಸೆಕೆಂಡ್ ಈ ಪ್ರಶ್ನೆಗಳಿಗೆ ಬ್ರದರ್ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಿಮ್ಮ ಹೆಸರು ಒಂದ್ ನಿಮಿಷ ಇರಿ. ನನ್ಗೊಂದು ಪ್ರಶ್ನೆ ಕೇಳಿದ್ರೆ ಅವರು ಬೆಳಗಾವಿ ಅಧಿವೇಶನ ಒಳಗ ಪಂಚಮಸಾಲಿ ಸಮಾವೇಶ ಒಳಗ ನೀವು ಬಿಜೆಪಿ ಎಲ್ಲ ನಿಮ್ ಅಧ್ಯಕ್ಷ ಸೇರಿದಂತೆ ಸ್ಟ್ರೈಕ್ ಕೂತ್ರಿ ನಮ್ ಮ್ಯಾಗ ದಬ್ಬಾಯಿ ಮಾಡೋದಂತ ಹೇಳಿದ್ರಿ. ಅವಾಗ ಬಿಜೆಪಿ ಸರ್ಕಾರ ಇತ್ತಲ್ಲ, ಸತ್ಯಾಗ್ರಹ ಕುಂದ್ರದ ಅವಶ್ಯಕತೆ ಏನಿತ್ತು ನಿಮ್ಮದು? ನಿಮ್ ಬಿಜೆಪಿ ಸರ್ಕಾರ ಇತ್ತು, ನಿಮ್ ಅಧ್ಯಕ್ಷರಲ್ಲಿ ಕೂಡ ಕಾರಣ ಇರ್ಲಿಲ್ಲ. ಬೆಳಗಾವಿ ಒಳಗೆ ಅಲ್ಲಿ ಸ್ಟ್ರೈಕ್ ಮಾಡೋದ ಅವಶ್ಯಕತೆ ಇರ್ಲಿಲ್ಲ. ನಿಮ್ ಸರ್ಕಾರ ಇತ್ತು, ಪಂಚಮಸಾಲಿ ಮಾಡಬಹುದಾಗಿತ್ತು. ಈಗ ಸ್ಟ್ರೈಕ್ ಕುಂದ್ರದ ಉದ್ದೇಶ ಏನು? ನಿಮ್ದು ಅಭಿಪ್ರಾಯ ಆದ್ರೆ ನಂದೇನಿಲ್ಲ. ನಿಮ್ ಪ್ರಶ್ನೆ ಆದ್ರೆ ನಿಮ್ದು ಪ್ರಶ್ನೆ ಆದ್ರೆ ನಾವು ಅದಕ್ಕಾಗಿಯೇನೆ 2D ಯಲ್ಲಿ ಪಂಚಮಶಾಲಿ ಮತ್ತು ಲಿಂಗಾಯತರನ್ನ ಸೇರಿಸಿ 2A ಇರುವಂತ ಹಿಂದುಳಿದ ವರ್ಗಕ್ಕೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ 2D ಯಲ್ಲಿ ಪಂಚಮಶಾಲಿ ಮತ್ತು ಲಿಂಗಾಯತರಿಗೂ ಮೀಸಲಾತಿಯನ್ನು ಕೊಟ್ಟು ಸಾಮಾಜಿಕ ನ್ಯಾಯನ ಎತ್ತಿಡ್ತಿದ್ದೀವಿ. ಯಾವುದೇ ಅನ್ಯಾಯ 2A ಇರುವಂತವರಿಗೂ ಆಗದ ರೀತಿಯಲ್ಲಿ ಅವರನ್ನು ರಕ್ಷಣೆ ಮಾಡಿ ಪಂಚಮಶಾಲಿಗಳಿಗೂ ನ್ಯಾಯ ಕೊಡುವಂತ ಕೆಲಸ ಮಾಡಿದ್ದೀವಿ. ಈಗ ಅದು ಕೋರ್ಟ್ ಮುಂದೆ ಇದೆ. ಈ ಸರ್ಕಾರ ತನ್ನ ನಿಲುವನ್ನು ಪ್ರಕಟಗೊಳಿಸಿ ಅದನ್ನೇ ಅನುಷ್ಠಾನ ಮಾಡಿದ್ರೆ 2A ಇರುವಂತ ಹಿಂದುಳಿದ ವರ್ಗವರಿಗೂ ಅನ್ಯಾಯ ಆಗಲ್ಲ, 2D ಅವರಿಗೂ ಕೂಡ ನ್ಯಾಯ ಸಿಗುತ್ತೆ. ಅದು ಮಾಡ್ಲಿ. ಈಗ ಇವ್ರದೊಂದು ಪ್ರಶ್ನೆ ಇದೆ. ಒಂದ್ ಸೆಕೆಂಡ್ ಇದನ್ನ ಹೇಳ್ತೀನಿ. ಈಗ ಕೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಮಿತ್ ಶಾ ಅವರ ಇಶ್ಯೂಸ್ ರೈಸ್ ಆಗಿರೋದ್ರಿಂದ ನೀವು ಸಂವಿಧಾನ ಸನ್ಮಾನ ಅಭಿಯಾನ ಮಾಡ್ತಾ ಇದ್ದೀರಿ ಅಂತ ಒಂದ್ ಮಾತು ಹೇಳಿದ್ರು. ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ನವೆಂಬರ್ 26 ಇಂದ ಜನವರಿ 26 ವರೆಗೆ ನಡೀತಾ ಇರೋ ಅಭಿಯಾನ ಇದು ಕೇವಲ ಏನು ಕರ್ನಾಟಕದಲ್ಲ, ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ನಾವು 3 ತಿಂಗಳ ಹಿಂದೆ ಮಾಡ್ಕೊಂಡಿದ್ವಿ. ಒಂದು ರಾಂಗ್ ನೆರೇಟಿವ್ ಸೆಟ್ ಆಗ್ತಾ ಇದೆ ನಮ್ಮ ವಿರುದ್ಧ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ. ಹಾಗಾದ್ರೆ ಸಂವಿಧಾನವನ್ನ ನಿಜವಾಗ್ಲೂ ಬದಲಾಯಿಸಿರೋದು ಯಾರು? ಒಂದ್ ಸೆಕೆಂಡ್ ಇರಿ. ತಾಳ್ಮೆ. ಒಂದ್ ಸೆಕೆಂಡ್ ಇರಿ.
ಸೊ ಯಾರು ಸಂವಿಧಾನನ ನಿಜವಾಗ್ಲೂ ಇಲ್ಲಿವರೆಗೆ ಬದಲಾವಣೆ ಮಾಡಿದ್ದಾರೆ, ಯಾರು ಅದಕ್ಕೆ ಶಕ್ತಿ ತುಂಬಿದ್ದಾರೆ ಅಂತ ದಾಖಲೆಗಳ ಸಮೇತ ಕೊಡ್ಬೇಕಲ್ವಾ? ಅದು ಕೊಡೋ ಅಂತ ಕೆಲಸ ಮಾಡ್ತಾ ಇರೋ ಮಧ್ಯದಲ್ಲಿ ಇದು ಬಂದಿದೆ, ಈ ಇಶ್ಯೂ ಬಂದಿದೆ. ಈ ನಮ್ಮ ಆರ್ಗ್ಯುಮೆಂಟ್ಗೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಕ್ಕಾಗದೆ ಬಾಬಾ ಸಾಹೇಬ್ರಿಗೆ ಇವ್ರು ಮಾಡಿರೋ ಅನ್ಯಾಯಗಳು, ಅವಮಾನಗಳು ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಇದೊಂದು ಇಶ್ಯೂ ಬಂತು. ಇದನ್ನ ಎತ್ಕೊಂಡು ಅದನ್ನ ಕವರ್ ಅಪ್ ಮಾಡಕ್ ನೋಡ್ತಾ ಇದ್ದಾರೆ. ಇದ್ರಲ್ಲೂ ಕೂಡ ನಾವು ಸತ್ಯ ಏನು ಅಂತ ಮಾತಾಡ್ತಾ ಇದ್ದೀವಿ. ನಾನು ಹೇಳ್ತೀನಿ, ಈಗಲೂ ಹೇಳ್ತೀನಿ, ಅಮಿತ್ ಶಾ ಅವರ 12 ಸೆಕೆಂಡ್ ಅಲ್ಲಿ ಮಾತಾಡಿರೋ ಮಾತಿದೆಯಲ್ಲ, ಅದನ್ನ ನಾನು ಡಿಫೆಂಡ್ ಮಾಡ್ಕೊಳಲ್ಲ. ಆದ್ರೆ ಒಂದ್ ನಿಮಿಷ ತಡೀರಿ. ಆದ್ರೆ ಇದು ಒಂದು ಸಾಂದರ್ಭಿಕವಾಗಿ ಬಂದಿರುವಂತದ್ದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ, ಮಾಡಿ ನಾವು ಏನ್ ಶುರು ಮಾಡಿದ್ವಿ, ನಮ್ಮ ಅಭಿಯಾನ ಏನ್ ಶುರುವಾಗಿದೆ, ನಮ್ಮ ಅಭಿಯಾನನ ನಾವು ಕಂಟಿನ್ಯೂ ಮಾಡ್ತೀವಿ. ನೋಡೋಣ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ಲಿ ಜನರಿಗೆ. ಅವ್ರ ನಿಲುವು ಅದಕ್ಕೆ ನಾನ್ ಕ್ಲಿಯರ್ ಆಗಿ ಹೇಳಿದ್ದೀನಲ್ಲ, ನಾನ್ ಹೇಳಿದ್ದೀನಿ, ಸಮಗ್ರ ದೃಷ್ಟಿಯಿಂದ ಅಮಿತ್ ಶಾ ಅವ್ರನ್ನ ನೋಡಿದ್ರೆ ಅವ್ರ ಒಂದ್ ನಿಮಿಷ ಹೇಳಿ, ಸಮಗ್ರ ದೃಷ್ಟಿಯಿಂದ ನೋಡಿದ್ರೆ ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಷ್ಟೇ. ಅದೇ ನನ್ನ ಅಭಿಪ್ರಾಯ. ಸಂವಿಧಾನ ಮೂಲಕ ನ್ಯಾಯ ಕೊಟ್ಟದ್ದು ಅಂಬೇಡ್ಕರ್ ಆಧುನಿಕ ದೇವರು ಅಥವಾ ಪರಮಾತ್ಮ ಒಪ್ಕೊಂಡ್ರೆ ಇವು. ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಷ್ಟಕ್ಕಾದವ್ರನ್ನೆಲ್ಲರೂ ದೇವರು ಅಂತಲೇ ಭಾವಿಸ್ತೀವಿ. ಎಲ್ರೂ ಯಾರ್ಯಾರು ಕಷ್ಟಕ್ಕಾಗ್ತಾರೆ ಆ ಕಷ್ಟಕ್ಕಾದವ್ರನ್ನೆಲ್ಲರೂ ಕೂಡ ದೇವರು ಅಂತ ಭಾವಿಸ್ತೀವಿ. ಹೊರರಿಗಾಗಿ ಬದುಕಿದವ್ರನ್ನೆಲ್ಲರೂ ದೈವಾಂಶ ಸಂಭೂತರು ಅಂತಲೇ ಭಾವಿಸ್ತಕ್ಕಂಥ, ಯಾರು ನಿಸ್ವಾರ್ಥಿಯಾಗಿ ಸಮಾಜಕ್ಕಾಗಿ ಬದುಕ್ತಾರೆ ಅವ್ರನ್ನಲ್ಲೇ ಭಗವಂತನ್ ಕಾಣುವಂತ ಪರಂಪರೆ ಭಾರತದಲ್ಲಿದೆ. ಈಗ ಮಹೇಶ್ವರ್ ನೀವು ಒಂದು ಮಾತು ಹೇಳಿದ್ರಿ, ದಲಿತ ಸಂಘಟನೆಗಳು ಅದನ್ನ ಕಾಂಗ್ರೆಸ್ ಪರ ಇದೆ ಅಂತ. ಅಂದ್ರೆ ಇವ್ರು ಯಾರು ಕಾಂಗ್ರೆಸ್ ಒಂದ್ ಸೈಡ್ ಆಗಿದ್ದಾರೆ, ಯಾರು ಗೊತ್ತಿಲ್ಲ ನನ್ಗೆ. ಇಲ್ಲ ಈಗ ದಲಿತರು ನಮ್ ಜೊತೆ ಇದ್ದಾರೆ, ಎಲ್ರೂ ನಮ್ ಜೊತೆಗಿದ್ದಾರೆ. ನನ್ ಪ್ರಶ್ನೆ ಏನು ಅಂತಂದ್ರೆ, ನೋಡ್ರಿ, ನೀವು ಯಾರೋ ಕೇಳಿದ್ರು ಬಾಬಾ ಸಾಹೇಬ್ರು ನಮ್ಗೆ ಫ್ಯಾಷನ್ ಅಂತ. ಎಸ್, ನಮ್ಗೆ ಫ್ಯಾಷನ್, ದಲಿತರಿಗೆ, ಶೋಷಿತರಿಗೆ. ಕಾಂಗ್ರೆಸ್ನವ್ರಿಗೆ ಹೆಂಗ್ ಫ್ಯಾಷನ್ ಆಗುತ್ತೆ ಅಂತ ಹೇಳಿರೋದು ಅಮಿತ್ ಶಾ ಅವರು. ನೀವು ಫ್ಯಾಷನ್ ಮಾಡ್ಕೋಬೇಡಿ. ನೋ, ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋದು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಹೇಳಿರೋದು. ನನಗೆ ಒಬ್ಬ ದಲಿತ ಆಗಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್, ಯಾಕೆಂದ್ರೆ ಅವರೇ ಮಾಡೆಲ್ ನನಗೆ. ಇದು ಒಂದು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎಮೋಷನಲ್. ಆ ಕಾರಣಕ್ಕೆ ನಾನು ಈ ಒಂದು 12 ಸೆಕೆಂಡ್ ವಿಚಾರ ಇದೆಯಲ್ಲ, ಅದನ್ನ ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ. ಇದೆರಡನ್ನು ಮೀರಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೊಂದು ಮಿಷನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರೊಂದು ಮಿಷನ್. ಆ ಮಿಷನ್ ಯಾವುದು ಅಂತಂದ್ರೆ, ಶೋಷಿತ ವರ್ಗಗಳನ್ನ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲೆತ್ತಿ ಮೇನ್ ಸ್ಟ್ರೀಮ್ ತಂದು ಗವರ್ನಿಂಗ್ ಕ್ಲಾಸ್ ಆಗ್ಬೇಕು ಅಂತ ಮಿಷನ್ ಇಟ್ಕೊಂಡಿದ್ರು. ಆ ಮಿಷನ್ಗೆ ಅಡ್ಡಿಪಡಿಸಿರೋದು ದಾಖಲೆಗಳ ಸಮೇತ ಹೇಳ್ತಾ ಇದ್ದೀನಿ. ಮೊದಲ 30 ವರ್ಷಗಳ ಕಾಲ ಆ ಮಿಷನ್ಗೆ ಅಡ್ಡಿಪಡಿಸಿರೋದು ಕಾಂಗ್ರೆಸ್ನವರು. ಅದನ್ನ ನಾವು ಮಾತಾಡ್ತಾ ಇದ್ದೀವಿ ಜನರಿಗೆ. ಸಂಜೆ ಬನ್ನಿ, ಉಳಿದಿದ್ದೆಲ್ಲ ಸಮಗ್ರವಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಯಾರು ನನ್ಗೆ ಊಹಾಪೋಹದ ಮೇಲೆ ನನ್ಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡೋಣ ಏನೇನಾಗ್ತವೆ ಅಂತ ಹೇಳಿ. ಈಗ ಜನರ ಮನಸ್ಸಿನಿಂದ ಅಂತೂ ಕಾಂಗ್ರೆಸ್ ದೂರ ಹೋಗಿದೆ. ಯಾರನ್ನು ಸೆಳೆದ್ರೂ ಜನರ ಮನಸ್ಸಿನಲ್ಲಿ ಅವ್ರ ಭ್ರಷ್ಟಾಚಾರ, ಅವ್ರ ಬೆಲೆ ಏರಿಕೆ ಅದನ್ನ ಅಳಿಸಕ್ ಸಾಧ್ಯ ಇಲ್ಲ. ಏನಾಗಿದೆ? ನಕ್ಸಲರು ಶರಣಾಗತರಾಗಿದ್ದಾರೋ, ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ನಕ್ಸಲರು ಶರಣಾಗಿದ್ರೆ ಅವರು ಕಂಡೀಷನ್ ಹಾಕ್ತಿರ್ಲಿಲ್ಲ. ಅವರು ಆಯುಧಗಳನ್ನ ತಾವೇನ್ ಬಳಕೆ ಮಾಡ್ಕೊಂತಿದ್ರಲ್ಲ, ಆಯುಧಗಳನ್ನ ಒಪ್ಪಿಸ್ಬೇಕಿತ್ತು. ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ AK-47 AK-56 ಬಾಂಬೋ ಗಿಂಬೋ ಏನೋ ಇದ್ವಲ್ಲ, ಯಾವುದನ್ನು ಕೊಟ್ಟಿಲ್ಲ. ಮತ್ತೆ ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅಂದ್ರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲ್ರು ಡಿಕ್ಟೇಟ್ ಮಾಡ್ತಾರೆ. ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ, ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ. ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ, ಶರಣಾಗಿರೋದು ನಕ್ಸಲ್ರು ಅಥವಾ ನಕ್ಸಲರಿಗೆ ಇವ್ರು ಶರಣಾಗಿದ್ದಾರೋ? ನಕ್ಸಲರಿಗೆ ಇವ್ರು ಶರಣಾಗಿಲ್ಲ ಅನ್ನೋದಾದ್ರೆ
ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು, ಆಯುಧಗಳು ವಶಕ್ಕೆ ತಗೊಳ್ಬೇಕು, ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸ್ಬೇಕು, ಕಾನೂನು ಕ್ರಮ ಆಗಬೇಕು. ಹಾಗಾದಾಗ ಮಾತ್ರ ನಕ್ಸಲರು ಶರಣಾಗಿದ್ದಾರೆ ಅಂತ ಭಾವಿಸ್ಬೋದು. ಇಲ್ಲದೇ ಇದ್ರೆ ನಕ್ಸಲರಿಗೆ ಇವರು ಶರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ. ವಿಕ್ರಮ್ ಗೌಡ ಅವ್ರು ಎನ್ಕೌಂಟರ್ ತನಿಖೆ ಮಾಡ್ಬೇಕು ಅಂತ. ನಾನು ಹೇಳಿದ್ನಲ್ಲ, ನಾನು ನಕ್ಸಲರ ದಾರಿ ತಪ್ಪು, ಅದು ಸಂವಿಧಾನ ವಿರೋಧಿಯಾಗಿರೋದು, ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು. ಸಂವಿಧಾನದ ಮೇಲೆ ನಂಬಿಕೆ ಇರೋರು, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ, ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ. ಮತ್ತು ನಕ್ಸಲರು ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ. ಚೀನಾದ ನೆರವು ಪಡಿತಾರೆ, ಪಾಕಿಸ್ತಾನದ ISI ನೆರವು ಪಡಿತಾರೆ. ಅವ್ರನ್ನ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡೋಕ್ಕಾಗತ್ತಾ ನಾವು? ಅಥವಾ ಅವ್ರ ವಿಚಾರವನ್ನ ಒಳ್ಳೇದು ಅಂತ ಒಪ್ಕೊಳಕ್ಕಾಗತ್ತಾ? ಹಾಗಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ, ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು. ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸೋರು ಅಪರಾಧಿಗಳೇ. ಬರೀ ಕಾಡಿನಲ್ಲಿ ಬಂದು ಹಿಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ, ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ. ಯಾಕೆಂದ್ರೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ, ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ. ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದನ್ನ ಸಂವಿಧಾನ ಪರ ಅಂತ ನಾವು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ. ಈಗ ಬಾಲಾವಕಾಶದಲ್ಲಿ